ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಅನ್ನವಿಲಾಸಂ ಯೂಟ್ಯೂಬ್ ಚಾನಲ್ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಗತ್ಯವಿದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೀಗೆ ಬಗೆ ಬಗೆಯ ಅಡುಗೆಯನ್ನು ಮಾಡೋದು ಹೇಗೆ ಅಂತ ನನ್ನ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಸಾಫ್ಟಾಗಿ ಚಪಾತಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಆಶೀರ್ವಾದ್ ಅವರ ಹೋಲ್ ವೀಟ್ ಅಟ್ಟನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಎಣ್ಣೆನ ಹಾಕಿದ್ದೀನಿ. ಚೆನ್ನಾಗಿ ಕಲಸೋಕ್ಕೆ ಶುರು ಮಾಡಿ. ಹಾಗೆ ನೀರನ್ನು ಕೂಡ ಬೆರೆಸ್ಕೊಳ್ಳಿ. ಜಾಸ್ತಿ ನೀರನ್ನ ಬೆರೆಸೋಕ್ಕೆ ಹೋಗಬೇಡಿ. ನಿಮಗೆ ಹಿಟ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹೀಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸೋಕ್ಕೆ ಶುರು ಮಾಡಿ. ಹಿಟ್ಟೆಲ್ಲ ಅಂಟ್ಕೊಳ್ಳೋಕ್ಕೆ ಶುರು ಆಗುತ್ತೆ. ನೋಡಿ ನಾನು ಹೇಗೆ ಕಲಿಸ್ತಾ ಇದ್ದೀನಿ ಅಂತ. ಹೀಗೆ ನಿಧಾನಕ್ಕೆ ಕಲಿಸ್ಕೊಳ್ಳಿ. ಎಲ್ಲ ಹಿಡ್ಕೊಳ್ಳೋಕ್ಕೆ ಶುರು ಆದ್ರ ಮೇಲೆ ನಾನೊಂದು ಸ್ವಲ್ಪ ಇಲ್ಲಿ ತುಪ್ಪನ ಹಾಕ್ಕೋತಾ ಇದ್ದೀನಿ. ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ಜಸ್ಟ್ 1 ಸ್ಪೂನು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ 2 ನಿಮಿಷ ಕಲಿಸ್ತಾ ಇದ್ದೀನಿ. ಹೀಗೆ ಕಲಸಿದ್ರ ಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇಲ್ಲಿ ನೋಡ್ಬೋದು ನೀವು. ಇದನ್ನ ಒಂದು 10 ರಿಂದ 15 ನಿಮಿಷ ಹಾಗೆ ಮುಚ್ಚಿಟ್ಟುಬಿಡಿ. ಈಗ 10 ರಿಂದ 15 ನಿಮಿಷ ನಾನು ಬಿಟ್ಟಿದ್ದೀನಿ. ನೋಡಿ ಹೇಗಾಗಿದೆ ಹಿಟ್ಟು ಅಂತ. ಈಗ ಇದನ್ನ ಕಲಸಿ ನೋಡಿ ಈ ಥರ ಕಲಿಸ್ಕೊಂಡು ಸ್ವಲ್ಪ ಸಣ್ಣ ಗಾತ್ರದಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಳ್ಳಿ. ಅದನ್ನು ಹೀಗೆ ರೋಲ್ ಮಾಡಿ ರೌಂಡ್ ಶೇಪ್ಗೆ ಬಂದ್ರ ಮೇಲೆ ಈ ಥರ ರೌಂಡ್ ಶೇಪ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಲಟ್ಸೋಕ್ಕೆ ಶುರು ಮಾಡಿ. ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ರೌಂಡ್ ಶೇಪಲ್ಲಿ ತರೋಕ್ಕೆ ಟ್ರೈ ಮಾಡಿದ್ದೇನೆ. ಬಟ್ ನನಗೂ ಕೂಡ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಚಪಾತಿನ ರೌಂಡಾಗಿ ಲಟ್ಸೋದಕ್ಕೆ. ಹೀಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮೇಲೆ ಸವರ್ಕೊಂಡು ಕಲಿಸ್ತಾ ಇರಿ, ಇಲ್ಲ ಅಂದರೆ ಅಂಟ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಮತ್ತೆ ಲಟ್ಸೋಕ್ಕೆ ಶುರು ಮಾಡಿ ಎಲ್ಲ ಕಡೆಯೂ. ನೋಡಿ ಹೇಗಾಗಿದೆ ಈಗ ಅಂತ. ಒಂದು ತವ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಸವರ್ಕೊಳ್ಳಿ. ಹೀಗೆ ತವ ಕಾದ್ರ ಮೇಲೆ ಚಪಾತಿನ ಹಾಕಿ, ನಾನು ಇದ್ರ ಮೇಲೆ ಸ್ವಲ್ಪ ತುಪ್ಪನ ಸವರಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ತುಪ್ಪನ ಎಲ್ಲ ಕಡೆ ಚೆನ್ನಾಗಿ ಸವರ್ಕೊಳ್ಳಿ. ಇದನ್ನು ಮತ್ತೆ ಮಗ್ಚಾಕಿ ನೋಡಿ ಹೇಗೆ ಚಪಾತಿ ಉತ್ಕೋತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಇದ್ರ ಮೇಲೇನು ಸ್ವಲ್ಪ ತುಪ್ಪನ ಹಾಕಿ ಮತ್ತೆ ಸವರ್ಕೊಳ್ಳಿ. ಹೀಗೆ ಚಪಾತಿನ ಮಗ್ಚಿ ಹಾಕ್ತಾನೆ ಇರಿ. ಚೆನ್ನಾಗಿ ಬೇಯುತ್ತೆ, ಹಾಗೆ ಚೆನ್ನಾಗಿ ಉಪ್ಕೊಳ್ಳುತ್ತೆ. ಹಾಗೆ ಎಲ್ಲೂ ಕೂಡ ಒಂದೇ ಕಡೆ ಕಟ್ ಹೋಗೋದಿಲ್ಲ. ನೀವು ನೋಡ್ತಾ ಇರ್ಬೋದು ನೋಡಿ ಚಪಾತಿ ಹೇಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಲ್ಲ ಕಡೆ. ಹೀಗೆ ಒಂದು ಚಪಾತಿನ ಒಂದು 3-4 ಸತಿ ಹೀಗೆ ಮಗ್ಚಿ ಹಾಕ್ತಾನೆ ಇರಿ. ಸೊ ಎಲ್ಲ ಕಡೆ ಬೇಯುತ್ತೆ. ನೋಡಿ ಚಪಾತಿ ಹೇಗಾಗಿದೆ ಅಂತ. ನಾನೊಂದೆರಡು ಚಪಾತಿನ ಮಾಡಿದ್ದೀನಿ.
ಚಪಾತಿ ಜೊತೆ ಪಲ್ಯ ಇಲ್ಲ ಏನಾದರೂ ಸಾಗು ಇದ್ರೆ ಚೆನ್ನಾಗಿರುತ್ತೆ. ನೋಡಿ ಚಪಾತಿ ಹೇಗಾಗಿದೆ ಅಂತ, ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ನೀವು ಒಂದು ಸಲ ಮನೇಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ, ಎಷ್ಟೊತ್ತು ಬಿಟ್ಟರು ಹೀಗೆ ಸಾಫ್ಟಾಗಿರುತ್ತೆ. ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೆ ಮರೆತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.